ಅದು ಯಾವುದೋ ಒಂದು ಕಾಲೇಜಲ್ಲಿ ಶ್ರೀರಾಮನನ್ನು ಅವಹೇಳನಕಾರಿಯಾಗಿ ಮಕ್ಕಳಿಗೆ ಪಾಠ ಮಾಡುವಂಥ ಒಂದು ಘಟನೆ ನಡೀತು ಅಂತ ಆ ಸಂದರ್ಭದಲ್ಲಿ ಒಂದು ಮಾತು ಬಂತು. ಏನು ಅಂತಂದ್ರೆ ಕಾಂಟೆಕ್ಸ್ಚುಯಲ್ ಆಗಿ ಮದರಸಾಗಳಲ್ಲಿ ಏನು ಶಿಕ್ಷಣ ಕೊಡಲಾಗ್ತಾ ಇದೆ ಅದನ್ನು ಪಬ್ಲಿಸೈಸ್ ಮಾಡಬೇಕು ಮತ್ತು ಅದ್ರ ಮೇಲೆ ನಿಯಂತ್ರಣ ಇಡಬೇಕು ಅಂತ ಹೇಳುವಂಥದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲಾಹು ಅಕ್ಬರ್ ಅಂತಂದ್ರೆ ಏನು? ಅಲ್ಲಾಹು ಅಕ್ಬರ್, ಯಾ ಇಲಾಹಿ ಇಲ್ಲಿಲ್ಲಾ ರಸೂಲುಲ್ಲಾ ಬಿಸ್ಮಿಲ್ಲಾ ಅಶ್ಫಗು ಅಲ್ಲಾ ಅಂತಂದ್ರೆ ಏನು? ಅರ್ಥ ಏನು? ಜಗತ್ತಿನಲ್ಲಿ ಅಲ್ಲಾಹು ಒಬ್ಬನೇ ದೇವರು, ಮತ್ತಾರು ದೇವರಿಲ್ಲ. ಈ ವಿಷ ಬೀಜವನ್ನು ಬಿತ್ತಿರ್ತಕ್ಕಂಥದ್ದೇ ಮದ್ರಸಾಗಳಿಂದ. ನಮ್ಮ ಕನ್ನಡ ಶಾಲೆಯಲ್ಲಿ ಇದನ್ನು ಹೇಳ್ಕೊಟ್ಟಿಲ್ಲ, ಸಂಸ್ಕೃತದ ಪಾಠಶಾಲೆಯಲ್ಲಿ ಇದನ್ನು ಹೇಳ್ಕೊಟ್ಟಿಲ್ಲ. ಸರ್ವೇ ಸಂತು ನಿರಾಮಯ ಸರ್ವೇ ಜನ ಸುಖಿನೋ ಭವಂತು ಹೇಳಿರ್ತಕ್ಕಂಥ ಜನ ನಾವು. ಸಂಗಚ್ಛದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಮ್ ಅಂತ ಹೇಳಿರ್ತಕ್ಕಂಥ ಜನ ನಾವು. ನಮ್ಮ ಗಣೇಶ ಒಬ್ಬನೇ ದೇವರು, ಶಿವ ಒಬ್ಬನೇ ದೇವರು, ವಿಷ್ಣು ಒಬ್ಬನೇ ದೇವರು, ದುರ್ಗೆ ಒಂದೇ ದೇವತೆ. ಇದನ್ನು ನಾವು ಹೇಳಿಲ್ಲ. ಇದನ್ನು ಯಾಕೆ ಅವರು ಪಾಠ ಮಾಡ್ತಾರೆ? ಇದು ಜಾತ್ಯತೀತತೆ ಸಿದ್ಧಾಂತಕ್ಕೆ ಒಪ್ತಕ್ಕಂಥದ್ದು ಮಾತಾ ಇದು. ಖಂಡಿತವಾಗಿ ಈ ದೇಶದ ಒಂದು ವಿರುದ್ಧವಾಗಿ ಭಯೋತ್ಪಾದನೆಯ ಚಟುವಟಿಕೆಗಳು ಏನು ನಡೆದಿದೆ ಅದಕ್ಕೆ ಮದ್ರಸಾಗಳೇ ಕಾರಣ. ಯಾಕೆಂತಂದ್ರೆ ಅಲ್ಲಿ ಮೊದಲ ಹಂತದಿಂದನೇ ಈ ಒಂದು ಅಪಪ್ರಚಾರ ಶುರುವಾಗುತ್ತೆ. ಅಲ್ಲಾಹು ಅಕ್ಬರ್, ಅಲ್ಲಾನೊಬ್ಬನೇ ದೇವರು, ಮತ್ತಾರು ದೇವತೆಗಳಲ್ಲ, ಯಾರನ್ನು ನಂಬಲಿಕ್ಕೆ ಸಾಧ್ಯನೇ ಇಲ್ಲ, ನಂಬುದಿಲ್ಲ. ನೀವು ನಂಬ್ತೀರಿ ಅಂತಂದ್ರೆ ಅಲ್ಲಾನನ್ನು ನಂಬದೇ ಇದ್ದರೆ ನೀವು ಕಾಫಿರ್. ಹದೀಸ್ಗಳನ್ನು ತೊಗೊಂಬರ್ರಿ, ಖುರಾನನ್ನು ತೊಗೊಂಬರ್ರಿ, ಅಲ್ಲಿ ಏನು ಹೇಳಿದೆ ಅನ್ನುವಂಥದ್ದನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಸೊ ದಯವಿಟ್ಟು ಈ ರೀತಿಯ ಅಪಪ್ರಚಾರವನ್ನು ನಿಲ್ಲಿಸಬೇಕು. ಸರ್, ನೀವು ಹೇಳುವ ಮಾತುಗಳು ಒಂದು ಪ್ರಬಲವಾದ ಅದನ್ನು ಸಿದ್ಧಾಂತ ಅಂತ ಸಿದ್ಧಾಂತೀಕರಿಸಲಾಯಿತು. ಇನ್ಫ್ಯಾಕ್ಟ್ ಅದಕ್ಕೆ ಸಿದ್ಧಾಂತ ಇದೆಯೋ ಇಲ್ವೋ, ಅದೇ ಸತ್ಯ ಆಗಿತ್ತು, ಅದೆಲ್ಲ ಬೇರೆ ವಿಚಾರ. ಕರ್ನಾಟಕದ ರಾಜಕಾರಣದ ಮಟ್ಟಿಗೆ ನೀವು ಹೇಳುವ ಈ ಮಾತುಗಳನ್ನು ಸಂಘ ಕೆಲವೊಮ್ಮೆ ಹೇಳುತ್ತೆ, ಅಥವಾ BJP ಕೆಲವೊಮ್ಮೆ ರಾಜಕಾರಣದ ಕಾಂಟೆಕ್ಸ್ಟಲ್ಲಿ ಹೇಳುತ್ತೆ. ಆದರೆ ಒಂದು ಕಲ್ಚರ್ ಆಗಿ ಇದನ್ನು ಬೆಳೆಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಅಂತ. ಯಾಕೆ ಅಂತ ಕಳೆದ 75 ವರ್ಷಗಳಿಂದ ನಮ್ಮ ಸಮಾಜಕ್ಕೆ ತುಂಬಿರತಕ್ಕಂಥ ವಿಷ ಇದೆಯಲ್ಲ, ಇದನ್ನು ತೆಗಿಬೇಕಾದ್ರೆ ಇನ್ನೂ ಸಮಯ ತಗೊಳುತ್ತೆ. ತಲೆಯಲ್ಲಿ ತುಂಬಿದಾರಲ್ಲ, ಹಿಂದುತ್ವ ಅಂತಂದರೆ ಇದೊಂದು ಮೂಲಭೂತವಾದ, ಹಿಂದುತ್ವ ಅಂತಂದರೆ ಮೂಢನಂಬಿಕೆ, ರಾಷ್ಟ್ರೀಯತೆ ಅಂತಂದರೆ ಇದಕ್ಕೆ ಅರ್ಥ ಇಲ್ಲದೆ ಇರತಕ್ಕಂಥದ್ದು. ಇದನ್ನು ಎಲ್ಲದನ್ನೂ ಕೂಡ ತುಂಬಿ 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 ನಮ್ಮ ರಕ್ತ, ಇದು ರಕ್ತನೇ ಅಲ್ಲ, ಇದೊಂದು ಚರಂಡಿಯ ನೀರು ಅಂತ ಇಷ್ಟು ದಿವಸಗಳ ಕಾಲ ನಮಗೆ ಪಾಠ ಮಾಡಿದಾರಲ್ಲ, ಇದರ ಪರಿಣಾಮವಾಗಿ ಈ ರೀತಿಯ ಅನೇಕ ಅರ್ಥ ಅನರ್ಥಗಳನ್ನು ಜೋಡಿಸ್ತಕ್ಕಂಥ ಪ್ರಯತ್ನ ನಡೆದಿದೆ. ಇದರಿಂದ ಹೊರಗಡೆ ಬರಬೇಕಾದ್ರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ನಿಜವಾದಂಥ ಸಿದ್ಧಾಂತ ಅಂತಂದ್ರೆ ಏನು, ರಾಷ್ಟ್ರೀಯತೆ ಅಂತಂದ್ರೆ ಏನು, ಧರ್ಮ ಅಂತಂದ್ರೆ ಏನು, ಸಂಸ್ಕೃತಿ ಅಂತ ಅಂದ್ರೆ ಏನು. ಇವತ್ತು ಇಷ್ಟೊಂದು ದೊಡ್ಡ ಪಂಡಿತರು ಧರ್ಮದ ಬಗ್ಗೆ ಹೇಳಿದ ತಕ್ಷಣವೇ ಇದೊಂದು ಪೂಜಾ ಪದ್ಧತಿ ಅಂತ ತೀರ್ಮಾನ ಮಾಡಿಬಿಡ್ತಾರಲ್ಲ. ಅವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಧರ್ಮ ಅಂತಂದ್ರೆ ಇದೊಂದು ಪೂಜಾ ಪದ್ಧತಿ ಅಂತ ತೀರ್ಮಾನ ಮಾಡ್ತಾರಲ್ಲ, ಅವ್ರಿಗೆ ಯಾರು ಅಧಿಕಾರವನ್ನು ಕೊಟ್ಟರು? ಧರ್ಮ ಅಂತಂದರೆ ವೇ ಆಫ್ ಲೈಫ್. ಇದನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಅದನ್ನು ಧಿಕ್ಕರಿಸಿ ಇದನ್ನೊಂದು ಪೂಜಾ ಪದ್ಧತಿಗೆ ಕಟ್ತಾರಲ್ಲ. ಮಾಡ್ತಕ್ಕಂಥ ಅಪಚಾರ ಯಾರದು? ಸರಿ, ಹಾಗಾದ್ರೆ ಧರ್ಮ ಪಾಲನೆ ರಾಷ್ಟ್ರಭಕ್ತಿಗೆ ಹೇಗೆ ಪ್ರೇರಣೆ ಆಗುತ್ತೆ, ಅಥವಾ ಅದಕ್ಕೆ ಪೂರಕವಾಗಿ ಹೇಗಾಗುತ್ತೆ ಅಂತ ಹೇಳಿ ನಿಮ್ಮ ಪ್ರಕಾರ? ಧರ್ಮೇಣ ಇವ ಪ್ರಜಾತ್ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ಧರ್ಮ ಯಾಕಿದೆ? ಪ್ರಜೆಗಳು ಪರಸ್ಪರ ರಕ್ಷಣೆಗೋಸ್ಕರ ಇದೆ. ಇದೇ ರಾಷ್ಟ್ರ ಧರ್ಮ. ಇವತ್ತು ಪ್ರಧಾನಿ ಮೋದಿ ಅವರು ಮಾತನಾಡ್ತಾ ಹೇಳಿದ್ರು, ನಾವು ರಾಜನೀತಿ ಮಾಡ್ತಾ ಇಲ್ಲ, ರಾಷ್ಟ್ರ ನೀತಿಗೋಸ್ಕರ ಇದ್ದೀವಿ ಅಂತ. ಅಂದ್ರೆ ರಾಜಕಾರಣಕ್ಕಾಗಿಲ್ಲ, ರಾಷ್ಟ್ರಕಾರಣಕ್ಕಾಗಿದ್ದೀವಿ ಅನ್ನೋಂಥದ್ದನ್ನು ಹೇಳಿದ್ರು. ಏನಿದು ರಾಷ್ಟ್ರಕಾರಣ BJPದು? ರಾಷ್ಟ್ರ ಅಂತಂದ್ರೆ ಏನು? ಜನ ಒಗ್ಗಟ್ಟಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಒಂದು ಸಮೂಹ, ಜನರ ಸಮೂಹ ಪ್ರೀತಿಯಿಂದ ವಿಶ್ವಾಸದಿಂದ ಬದುಕ್ತಕ್ಕಂಥದ್ದು, ಅದಕ್ಕೆ ರಾಷ್ಟ್ರ ಅಂತ ಕರೆದ್ರು. ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ. ಜನ ಒಟ್ಟಿಗಿರಬೇಕು, ಸಮೃದ್ಧವಾಗಿರಬೇಕು, ಸುಸಂಸ್ಕೃತವಾಗಿರಬೇಕು. ಇದಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ. ಇದೇ ರಾಷ್ಟ್ರಕಾರಣ, ಇದೇ ರಾಜಕಾರಣ.